ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶಕ್ಕೆ ಮತ್ತು ಕರ್ನಾಟಕದ 2 ಉಪಚುನಾವಣೆಗಳ ಫಲಿತಾಂಶಕ್ಕೆ ನೀವುಗಳು ಮೇ 4ರವರೆಗೂ ಕೂಡ ಕಾಯುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ನಿಮಗಾಗಿ ಅತ್ಯಂತ ವೇಗವಾಗಿ ಮತ್ತು ನಿಖರವಾದಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇತ್ತು. ನಿನ್ನೆ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮೋದಿ ಏನಾದರೂ ವರ್ಕೌಟ್ ಆಯ್ತಾ? ಬಿಜೆಪಿ ಅಸ್ಸಾಮನ್ನು ಉಳಿಸ್ಕೊಳ್ಳುವಲ್ಲಿ ವರ್ಕೌಟ್ ಮಾಡಿಕೊಳ್ಳುತ್ತಾ? ಕೇರಳ ಮತ್ತು ಪುದುಚೇರಿಯ ಪಾಡೇನು, ಜೊತೆಗೆ ಕರ್ನಾಟಕದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಯಾರ ಪಾಲಾಗುತ್ತೆ ಅನ್ನುವಂಥ ಕುತೂಹಲ ಕೌತುಕತೆಗೆ ಅಂತಿಮವಾಗಿ ತೆರೆಬೀಳುವಂಥದ್ದು ಮೇ 4. ಬಟ್ ನಿನ್ನೆ ವೆಸ್ಟ್ ಬೆಂಗಾಲ್ನಲ್ಲಿ 2ನೇ ಹಂತದ ಮತದಾನ ಪ್ರಕ್ರಿಯೆ ಮುಗೀತು. 5ರಿಂದ 6 ಗಂಟೆ ತನಕಕ್ಕೆ ಈ ಮತದಾನ ಪ್ರಕ್ರಿಯೆ ಮುಗೀತು. ಆಶ್ಚರ್ಯ ಏನು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ 93% ಫಸ್ಟ್ ಫೇಸಲ್ಲಿ ಆದಂಥದ್ದು ಕೂಡ 91% ವೋಟಿಂಗ್ ಆಗಿತ್ತು, ವೋಟಿಂಗ್ ರೇಟ್ ಇದ್ದಂಥದ್ದು. ನಿನ್ನೆಯ ವೋಟಿಂಗ್ ರೇಟ್ನ ನೋಡಿದಾಗ ಇಟ್ ವಾಸ್ 93%, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಆಶ್ಚರ್ಯ ಆಗುತ್ತೆ. ಅದರಲ್ಲೂ ಕೂಡ ನಿನ್ನೆ ಮುಸ್ಲಿಂ ಪ್ರಾಬಲ್ಯವುಳ್ಳಂಥ ಒಂದು ಕ್ಷೇತ್ರಗಳು, ಜೊತೆಗೆ ಮಮತಾ ಬ್ಯಾನರ್ಜಿ ಪ್ರತಿನಿಧಿಸಿದಂತಹ ಒಂದು ಕ್ಷೇತ್ರ, ಜೊತೆಗೆ ವಿಚ್ ಇಸ್ TMCಗೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗುವಂತಹ ಮತಕ್ಷೇತ್ರಗಳು ನಿನ್ನೆ ಎಲೆಕ್ಷನ್ ಆದಂಥದ್ದು. ಇಲ್ಲಿ ಏನಾದರೂ TMC ತನ್ನ ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವತ್ತ ಸಫಲವಾಗಿ ಬಿಟ್ಟರೆ TMC ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ SIR ಅನ್ನುವಂಥದ್ದನ್ನು ಏನು ತಂತು, ಇದು ವೆಸ್ಟ್ ಬೆಂಗಾಲ್ನಲ್ಲಿ ಬಹಳ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಆಯಿತು. ವೈರಿನ್ ಮುಸ್ಲಿಂ ಪ್ರಾಬಲ್ಯ ಉಳ್ಳಂತಹ ಎಷ್ಟೋ ಜಿಲ್ಲೆಗಳಲ್ಲಿ, ಕ್ಷೇತ್ರಗಳಲ್ಲಿ ವೋಟರ್ಸ್ ಅಂದರೆ ಅಲ್ಲಿಯವರಲ್ಲದಿರುವಂತಹ ಬೇರೆ ಕಡೆಯಿಂದ ಬಂದು ಅಕ್ರಮವಾಗಿ ಮತ ಹಾಕ್ತಾ ಇರುವಂತಹ ವೋಟರ್ಸ್ಗಳ ಹೆಸರುಗಳನ್ನು ಡಿಲೀಟ್ ಮಾಡಲಾಯಿತು. ಆಲ್ಮೋಸ್ಟ್ 90 ಲಕ್ಷ ವೋಟರ್ಸ್ಗಳ ಹೆಸರುಗಳನ್ನು ಡಿಲೀಟ್ ಮಾಡಲಾಯಿತು. ವೈರಿನ್ ಇದು TMCಗೆ ಹೊಡೆತ ಕೊಡುತ್ತೆ, ಜೊತೆಗೆ BJPಗೆ ಅದು ಪ್ಲಸ್ ಆಗುತ್ತೆ ಅಂತ ಲೆಕ್ಕಾಚಾರಗಳನ್ನ ಹೇಳಲಾಗ್ತಾ ಇದೆ. ಒಟ್ಟಾರೆ 1.5 ದಶಕ 15 ವರ್ಷಗಳ ಕಾಲ ಅಧಿಕಾರ ಚಲಾಯಿಸಿರುವಂತಹ ಮಮತಾ ಬ್ಯಾನರ್ಜಿ ಇಳಿತಾರಾ ಮತ್ತೆ ಗದ್ದುಗೆಗೆ ಏರ್ತಾರಾ ಅನ್ನುವಂಥ ಒಂದು ಕುತೂಹಲ. ಇದರ ಜೊತೆಗೆ ಚುನಾವಣಾ ಪೂರ್ವ, ಮತದಾನದ ದಿವಸ ಮತ್ತು ಚುನಾವಣೋತ್ತರದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಹಿಂಸಾಚಾರಗಳು, ಗಲಾಟೆ, ದೊಂಬಿ ಗಲಭೆಗಳು ನಡೆಯದೇ ಇದ್ದರೆ ಅದು ವೆಸ್ಟ್ ಬೆಂಗಾಲ್ನ ಪೊಲಿಟಿಕಲ್ ಐಡೆಂಟಿಟಿನೇ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ನಿನ್ನೆಯೂ ಕೂಡ 2-3 ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. TMC ಗೂಂಡಾಗಳು ಇದು ಏನು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ CRPF ಯೋಧರ ಬಹು ಬಿಗಿಯಾದಂಥ ಭದ್ರತೆಯ ಮಧ್ಯೆಯೂ ಕೂಡ ಇಂಥ ಕೆಲಸ ಆಗುತ್ತೆ. ಅಷ್ಟರ ಮಟ್ಟಿಗೆ ಅವರ ಒಂದು ಗೂಂಡಾಗಿರಿಗಳು, ಒಂದು ಏನು ಹೇಳ್ತಾರೆ ರೌಡಿಸಮ್ಸ್ ಅಷ್ಟರ ಮಟ್ಟಿಗಿದೆ TMC ಬೆಂಬಲಿಗರದ್ದು. ಇದನ್ನೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಈ ಸರ್ತಿ ಸೆಂಟ್ರಲ್ ಗವರ್ನಮೆಂಟ್ ಮಾಡಿತ್ತು. ಬಟ್ ಬೇರೆ ಬೇರೆ ಸಮೀಕ್ಷೆಗಳು ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕಾಚಾರವನ್ನು ಕೊಡ್ತಾ ಇದೆ. ಅಸ್ಸಾಂನಲ್ಲಿ ಮತ್ತೆ BJP ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ ಅಂತ, ಪುದುಚೇರಿಯಲ್ಲೂ BJP ಅಧಿಕಾರಕ್ಕೆ ಬರುತ್ತೆ ಅಂತ. ಮತ್ತೊಂದೆಡೆ ತಮಿಳುನಾಡು ವೆರಿ ಇಂಟ್ರೆಸ್ಟಿಂಗ್. TVK ವಿಜಯ್ ಅವರಿಂದ ಏನೋ ಒಂದು ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ನೋ, ಸಮೀಕ್ಷೆಗಳ ಪ್ರಕಾರ ಮತ್ತೊಮ್ಮೆ ರೂಲಿಂಗ್ ಗವರ್ನಮೆಂಟ್ DMK ಸ್ಟಾಲಿನ್ ಅವರೇ ಸರ್ಕಾರವನ್ನು ರಚಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ವೆಸ್ಟ್ ಬೆಂಗಾಲ್ದು ಬಹಳ ಕುತೂಹಲ ಇದೆ. ಕೆಲವು ಸಮೀಕ್ಷೆಗಳು, ಬಹುಪಾಲು ಸಮೀಕ್ಷೆಗಳು ಮೋದಿಯವರು ಅಲ್ಲಿ ಅಂದರೆ BJP ಅಧಿಕಾರವನ್ನು ಹಿಡಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಲವು TMCನೇ ಮತ್ತೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಹುಪಾಲು ದೀದಿ ಈ ಸಲ ಇಳಿತಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಮತ್ತು ಕರ್ನಾಟಕದ ವಿಚಾರ ಬರೋದಾದರೆ ನಮ್ಮ ವಾಹಿನಿಯ ಸಮೀಕ್ಷೆಯ ಪ್ರಕಾರ 2 ಕ್ಷೇತ್ರಗಳನ್ನು BJP ತನ್ನದಾಗಿಸಿಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಇನ್ನು ಕೆಲವು ಸಮೀಕ್ಷೆಗಳ ಪ್ರಕಾರ ಒಂದು BJP, ಒಂದು ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಬಟ್ ಬಹಳ ಕುತೂಹಲ ಇದೆ. ಮತ್ತು ಇದು ಏನು ಈ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಏನಿದೆ, ಇದು ಎಷ್ಟೋ ಮುಂದಿನ ದಿನಗಳ, ಮುಂದಿನ ಒಂದಷ್ಟು ವರ್ಷಗಳ ರಾಜಕೀಯ ಭವಿಷ್ಯಕ್ಕೆ ನಾಂದಿ ಹಾಡುತ್ತೆ, ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ ಚುನಾವಣಾ ಲೆಕ್ಕಾಚಾರಗಳು. ಒಟ್ಟಾರೆ ಮೇ 4 ತನಕ ನಾವು ಕಾಯಬೇಕು, ಏನೇನಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.